ಒಂದಿಷ್ಟು ಆ್ಯಕ್ಟಿವಿಟಿ ಬುಕ್ಗಾಗಿ ಒಂದು ಬುಕ್ಲೆಟನ್ನು ಪ್ರಿಪೇರ್ ಮಾಡಿದ್ದೀವಿ. ಸೊ ಯಾರಿಗೆಲ್ಲ ಈ 8ತಲ್ಲಿರ್ತಕ್ಕಂಥ ಆ್ಯಕ್ಟಿವಿಟಿ ಬೇಕು ಅಂತಿರಲ್ಲ, ಅವರು ನನ್ನ ನಂಬರ್ ಆಗಿರ್ತಕ್ಕಂಥ 9964050759ಗೆ ತಾವೇನು ಮಾಡ್ಬೋದು, ಮೆಸೇಜ್ಗಳನ್ನು ಮಾಡಿ ಸೊ ಈ PDF ಅನ್ನು ತಾವೇನು ಮಾಡ್ಬೋದು, ತೆಗೆದುಕೊಳ್ಬೋದು. ಸೊ ಯಾರೆಲ್ಲ PDF ಅನ್ನು ತಗೊಳ್ತಿರಲ್ಲ, ಆ PDFಗಳಿಗೆ ನಿಮ್ಮ ಶಾಲೆ ಹೆಸರುಗಳನ್ನ ಮತ್ತು ಶಿಕ್ಷಕರ ಹೆಸರುಗಳನ್ನ ಆ್ಯಡ್ ಮಾಡಿನೇ ಕೊಡ್ತೀವಿ. ಆಲ್ರೆಡಿ ನಮ್ಮ ಹಿಂದಿ CCಯ ಬುಕ್ಲೆಟ್ಗಳನ್ನು 9th ಮತ್ತು 10thಗಳಿಗೆ ಆಲ್ರೆಡಿ ನಾವು ಕೊಡ್ತಾ ಇದ್ದೀವಿ. ಸೊ ಇವತ್ತು 8thದಲ್ಲಿನೂ ಕೂಡ ಟೀಚರ್ಸ್ಗಳ ಒಂದು ಡಿಮ್ಯಾಂಡ್ ಇತ್ತು, ಬೇಡಿಕೆ ಇತ್ತು, ಅದಕ್ಕೆ ಅನುಗುಣವಾಗಿ ನಾವು ಕೊಡ್ತಾ ಇದ್ದೀವಿ. ಸೊ ನೋಡೋಣ 8thದಲ್ಲಿ ನಾವು ರೂಪಣೆ ಮಾಡಿರ್ತಕ್ಕಂಥ ಸೊ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಖಂಡಿತವಾಗಿ ತಮಗೆಲ್ರಿಗೂ ಕೂಡ ಈ ಬುಕ್ಲೆಟ್ ಯೂಸ್ ಆಗ್ತದೆ ಟೀಚರ್ಸ್ಗಳಿಗೆ ಅಂತ ಹೇಳ್ತಾ ಇದ್ರ ಸ್ಪೆಷಾಲಿಟಿಗಳನ್ನು ತಿಳಿಸ್ತೀನಿ. CCE आधारित गतिविधियाँ शैक्षिक वर्ष 2024-25 छात्र का नामांकन संख्या. ಸೊ ಕಕ್ಷಾ 8 ತೃತೀಯ ಭಾಷಾ ಹಿಂದಿ ಮಾರ್ಗದರ್ಶಕ್. ಸೊ ಇಲ್ಲಿ ಟೀಚರ್ಸ್ ಹೆಸರುಗಳನ್ನ ಆ್ಯಡ್ ಮಾಡಿ ಕೊಡ್ತೀವಿ. ಸೊ ಮೊದಲನೇದು ನೋಡಿ, ಪ್ರಥಮ ರಚನಾತ್ಮಕ ಆಕಲನ್. ಮೊದಲ FA ಪರೀಕ್ಷೆಯಲ್ಲಿ ಗತಿವಿಧಿ ಚಟುವಟಿಕೆ 1 ಅದಿರೋದು ವರ್ಣಮಾಲಾ और 12 ಖಡಿ. ಇದಕ್ಕೆ ಮಾನಕಗಳು ವಿಷಯ का ज्ञान 3 अंक, ವಿಷಯ ಸಂಗ್ರಹ 3 अंक, ಸಮಯ ಪ್ರಬಂಧನ 3 अंक, ಸುಲೇಖ 3 अंक, ಸಮಗ್ರ ಪ್ರಸ್ತುತೀಕರಣಕ್ಕೆ 3 अंक, ಒಟ್ಟಾರೆ 15 ಅಂಕಗಳಿರ್ತವೆ. ಅಲ್ಲಿ ಬರೀಬಹುದು. ಸೊ 8thದಲ್ಲಿನೂ ಗ್ರೇಡ್ಗಳನ್ನು ಸಹಿತ ಕೂಡ ಕೊಡ್ತಾರೆ. ಫಸ್ಟ್ ಕ್ವಶನ್ ಇರ್ತಕ್ಕಂಥದ್ದು ಹಿಂದಿ ವರ್ಣಮಾಲಾ ಲಿಖಿಯೇ. ಸೊ ಇಲ್ಲಿ ಕೆಳಗಡೆ ಫೇಸ್ ಕೊಟ್ಟಿದ್ದೀವಿ, ಮೇಲೆ ಕ್ವಶನ್ಸ್ ಇದ್ದಾವೆ. ಜಸ್ಟ್ ಡೈರೆಕ್ಟಾಗಿ ಆನ್ಸರ್ಸ್ ಬರೆದ್ರೆ ಸಾಕು, ಖಂಡಿತವಾಗಿ ಆ ಪ್ರಶ್ನೆಗೆ ಉತ್ತರ ಆಗ್ತದೆ. ಎರಡನೇ ಪ್ರಶ್ನೆ, ನಿಮ್ನ ವ್ಯಂಜನಕ್ಕೆ 12 ಖಡಿ ಲಿಖಿಯೇ. ಸೊ ಕೆಳಗಿರ್ತಕ್ಕಂಥ ವ್ಯಂಜನಗಳಿಗೆ ಬಳ್ಳಿ ಸಾಲುಗಳು ಬರೀಬೇಕು. ಪ ರ ಶ ಹ ಗ. ಸೊ ಇಲ್ಲಿ ಕೆಳಗಡೆ ಸ್ಪೇಸ್ ಇದೆ, ಅದರಲ್ಲಿ ಬರಲಿಕ್ಕೆ ಬೇಕಾದಷ್ಟು ಜಾಗ ಇದೆ. ಇನ್ನು ಅದೇ ತನ್ನಾಗಿರ್ತಕ್ಕಂಥ ಗತಿವಿಧಿ ಇದೆ. ಎರಡನೇ ಚಟುವಟಿಕೆ ಪರ್ಯಾಯವಾಚ್ಯ ಶಬ್ದ, ವಿಲೋಮ್ ಶಬ್ದ, ವಚನ ಅಂತಕ್ಕಂಥದ್ದು ಇದೆ. ಸೊ ನೋಡಿ, ಇದಕ್ಕಿರ್ತಕ್ಕಂಥ ಮಾನಕಗಳನ್ನು ಕೊಟ್ಟಿದ್ದೀವಿ, ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದೀವಿ. ಮೊದಲ ಪ್ರಶ್ನೆ, दिए गए शब्दों के 2 पर्यायवाची शब्द लिखिए. ಸೊ ಆಲ್ರೆಡಿ ಶಬ್ದ ಕೊಟ್ಟಿದ್ದೀವಿ. ಸಮಾಚಾರ ಪತ್ರ ಇದೆ, ಘರ್ ಇದೆ, ಫೂಲ್, ವೃಕ್ಷ, ಘೋಡ, ಸ್ವಾಸ್ಥ್ಯ, ಲಡಕ, ಅಧ್ಯಾಪಕ್. ಈ ಶಬ್ದಗಳಿಗೆ ಏನು ಮಾಡಬೇಕಪ್ಪ ಅಂದರೆ ಎರಡೆರಡು ಪರ್ಯಾಯವಾಚ್ಯ ಶಬ್ದಗಳನ್ನು ಮುಂದೆ ಇರತಕ್ಕಂಥ ಕೋಷ್ಟಕದಲ್ಲಿ ಬರಿಬೇಕು. ಇನ್ನು ಎರಡನೇ ಪ್ರಶ್ನೆ ಇತ್ತು, ದಿಯೇ ಗಯೇ ಶಬ್ದಕ್ಕೆ ವಿಲೋಮ ಶಬ್ದ ಲಿಖಿಯೇ. ಸೊ ಶಬ್ದ ಕೊಟ್ಟಿದ್ದಾರೆ, ಈ ಶಬ್ದಗಳಿಗೆ ಯಾವ ವಿಲೋಮ ಶಬ್ದ ಏನಾಗ್ತದಂತ ಬರಿಬೇಕು. ಜಾನ, ಬಹುತ್, ವಿಶ್ವಾಸ್, ಬಡ, ಗಾಂವ್, ವಿದೇಶ್, ಊಪರ್ ಅಂತಕ್ಕಂಥದ್ದು ಇತ್ತು. ಇಷ್ಟು ನೀವೇನು ಮಾಡಬೇಕಾಗಿತ್ತು, ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಿಬೇಕಿತ್ತು. ಇನ್ನು ಮೂರನೇ ಪ್ರಶ್ನೆ ಇದೆ, ದಿಯೇ ಗಯೇ ಶಬ್ದಕ್ಕೆ ಅನ್ಯವಚನ ರೂಪ ಲಿಖಿಯೇ. ಇಲ್ಲಿ ಶಬ್ದಗಳನ್ನು ಕೊಟ್ಟಿದ್ದೀವಿ, ಈ ಶಬ್ದಗಳಿಗೆ ಅನ್ಯವಚನಗಳನ್ನು ಬರೀತಕ್ಕಂಥದ್ದು ವಾದ, ಘರ್, ಪರೀಕ್ಷಾ, ಗೋಲಿ, ನದಿ, ವಾಣಿ, ಸ್ಮೃತಿ. ಇಷ್ಟು ಏನಾಯ್ತಂದರೆ 2 FAಗಳು ಚಟುವಟಿಕೆ ಮುಗೀತು. ಇನ್ನು ಈ ಫಸ್ಟ್ FAದಲ್ಲಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ಎಕ್ಸಾಮನ್ನು ಮಾಡ್ತಾರೆ. ಪ್ರಥಮ ಉಪಲಬ್ಧಿ ಪರೀಕ್ಷಾ ಅಥವಾ ಪ್ರಥಮ ರಚನಾತ್ಮಕ ಮೂಲ್ಯಾಂಕನ ಅಂತ ಕರೀತಾರೆ. ಸೊ ಇಲ್ಲಿ ವಿದ್ಯಾರ್ಥಿ ಹೆಸರು ಬರೀತಾನೆ, ಆತನ ಹಾಜರಿ ಸಂಖ್ಯೆ, ತರಗತಿ 8, ವಿಷಯ ಹಿಂದಿ, ಪರೀಕ್ಷೆ ನಡೆದ ದಿನಾಂಕ ಬರೀಬೇಕು. ಒಟ್ಟು 15 ಅಂಕದ ಎಕ್ಸಾಮ್ ಇದೆ, 15 ಅಂಕ ಬರಿತೀರಿ. ಎಷ್ಟು ತೊಗೊಂಡಿದ್ದಾರೆ ಅಂತ ಇವ್ಯಾಲ್ಯೂಯೇಟರ್ ಟೀಚರ್ಸ್ ಬರೀತಾರೆ, ಸೈನ್ ಹಾಕ್ತಾರೆ. ಇಲ್ಲಿ ನಿಮಗೆ ಸುಮಾರು 3 ಪೇಜಸ್ಗಳನ್ನು ನಾವೇನು ಮಾಡಿದ್ದೀವಿ, ರೂಲ್ಡ್ ಸ್ಪೇಸ್ಗಳನ್ನು ಕೊಟ್ಟಿದ್ದೀವಿ. ಸೊ ಇಲ್ಲಿ ತಾವೇನು ಮಾಡ್ಬೋದು, ಆರಾಮಾಗಿ 3 ಪೇಜಲ್ಲಿ ಎಕ್ಸಾಮಲ್ಲಿ FA ಎಕ್ಸಾಮನ್ನು ಬರಿಬೋದು. ಇನ್ನು ಅದೇ ಥರನಾಗಿ ಸೇಮ್ ನಾವು ಮಾಡಿರ್ತಕ್ಕಂಥದ್ದು FA 2ರಲ್ಲಿರ್ತಕ್ಕಂಥ ಚಟುವಟಿಕೆಗಳು. ಸೊ ನೋಡಿ, 3ನೇದಿರ್ತಕ್ಕಂಥದ್ದು ಪತ್ರಲೇಖನ, ಅದರಲ್ಲಿರ್ತಕ್ಕಂಥ ಮಾನಕಗಳು. ಪ್ರಶ್ನೆ 3 दिन की छुट्टी मांगते हुए अपने प्रधानाध्यापक के नाम छुट्टी पत्र लिखिए. ಸೊ ಇಲ್ಲಿನೂ ಕೂಡ 2 ಪೇಜಸ್ಗಳನ್ನು ನಾವೇನು ಮಾಡಿದ್ದೀವಿ, ಕೊಟ್ಟಿದ್ದೀವಿ. ಇನ್ನು 4ನೇದು ನಿಬಂಧ ಇದೆ, ಇದಕ್ಕಿರ್ತಕ್ಕಂಥ ಆಧಾರ ಬಿಂದುಗಳಿದ್ದಾವೆ. ಸೊ ವಿಷಯ ಇರ್ತಕ್ಕಂಥದ್ದು ಸಮಾಚಾರ ಪತ್ರ, ಅಲ್ಲಿ ಪ್ರಸ್ತಾವನೆ ಬರೀಬೇಕು, ಪ್ರಕಾರ ಬರೀಬೇಕು, ಲಾಭ, ಉಪಸಂಹಾರ. ಇದಕ್ಕೂ ಕೂಡ ನಾವೇನು ಮಾಡಿದ್ದೀವಿ, 2 ಪೇಜ್ ಶೀಟ್ಸ್ಗಳನ್ನು ಹಾಕಿದ್ದೀವಿ. ಇನ್ನು ಅದಾದ ನಂತರ 2ನೇ FA ಪರೀಕ್ಷೆ ಬರ್ತದೆ, ಸೇಮ್ ಆಗಿರ್ತಕ್ಕಂಥ ಆನ್ಸರ್ ಬುಕ್ಲೆಟ್ ಅದ. ಸೊ ಇದನ್ನು ಕೂಡ ತಾವೇನು ಮಾಡ್ಬೋದು, ಇದರಲ್ಲಿನೇ ಆನ್ಸರ್ಸ್ಗಳನ್ನ ಬರಿಬೋದು. ಸೊ ಈ ಥರನಾಗಿರ್ತಕ್ಕಂಥ ನಾವೇನು ಮಾಡಿದ್ದೀವಿ ಅಂತಂದರೆ 8th ಸ್ಟ್ಯಾಂಡರ್ಡ್ನಲ್ಲಿ ಒಂದು ಚಟುವಟಿಕೆ ಪುಸ್ತಕಗಳನ್ನೇ ರೆಡಿ ಮಾಡಿದ್ದೀವಿ. ಇದನ್ನು ಮೇಂಟೆನ್ಸ್ ಮಾಡಿದರೆ ಖಂಡಿತವಾಗಿ ತಮಗೆ ಏನಾಗ್ತದೆ ಅಂತಂದ್ರೆ ದಾಖಲೀಕರಣಕ್ಕೂ ಒಳ್ಳೆಯದಾಗ್ತದೆ, ವಿದ್ಯಾರ್ಥಿಗಳ ಬರವಣಿಗೆಗೂ ಒಳ್ಳೆಯದಾಗ್ತದೆ. ಸೊ ಜೊತೆಗೆ ಭಾಳ ಸರಳ ಮತ್ತು ಸುಲಭವಾಗಿರ್ತಕ್ಕಂಥ ದಾಖಲೆಗಳ ನಿರ್ವಹಣೆಗೆ ಸಹಕಾರಿ ಆಗ್ತದೆ ಅಂತ ಹೇಳ್ತಾ, ಯಾರಿಗೆ ಬೇಕಲ್ಲ ಅವರು ದಯಮಾಡಿ ಈ ನಮ್ಮ ನಂಬರ್ ಇದ್ದಾವೆ 9964050759ಗೆ ಮೆಸೇಜ್ಗಳನ್ನು ಮಾಡೋದ್ರ ಮೂಲಕ ಈ PDF ತಗೊಳ್ಬೋದು. 8 ಚಟುವಟಿಕೆಗಳಿದ್ದಾವೆ, 4 FA ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳಿಗೆ ಇರತಕ್ಕಂಥ ಉತ್ತರ ಪತ್ರಿಕೆಗಳನ್ನು ಹಾಕಿ